ಹಲೋ ನಮಸ್ಕಾರ. ಸಮಸ್ತ ನಾಡಿನ ಮತ್ತು ರಾಜ್ಯದ ಹಾಗೂ ನಮ್ಮ ದೇಶದ ಮತ್ತು ಅಂತಾರಾಷ್ಟ್ರೀಯ ಎಲ್ಲ ಜನರಿಗೂ ಗಣೇಶ ಹಬ್ಬದ ಒಂದು ಶುಭಾಶಯಗಳು ಹೇಳುತ್ತಾ, ಇದು ನಮ್ಮ ಭಾರತ ದೇಶ ಹಬ್ಬಗಳ ಒಂದು ತವರೂರಾಗಿದೆ. ಪ್ರತಿಯೊಂದೂ ಹಬ್ಬವನ್ನು ಇಲ್ಲಿ ತುಂಬ ವೈಶಿಷ್ಟ್ಯದಿಂದ ಆಚರಿಸ್ತಾರೆ. ಅದರಲ್ಲಿ ಮುಖ್ಯವಾಗಿ ಅಂದರೆ ಗಣೇಶ ಬಂದರೆ ಒಂಥರ ಒಂದು ಮನೆಗೆ ಯಾವ ರೀತಿ ಒಂದು ಮಗುವನ್ನು ಯಾವ ರೀತಿ ಹೇಗೆ ಕಾಣುತ್ತಾರೆ ಹಾಗೆ ಒಂದು ಅತಿಯಾದ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಈ ಗಣೇಶನ ಉತ್ಸವವನ್ನು ನಮ್ಮ ಇಡೀ ಭಾರತ ದೇಶದ ತುಂಬ ಆಚರಿಸುತ್ತಾರೆ. ಅದರಲ್ಲಿ ಗಣೇಶ ಅಂದರೆ ತುಂಬಾ ಭಯ ಭಕ್ತಿ, ಎಲ್ಲ ವಿಘ್ನಗಳ ನಿವಾರಕ. ಪ್ರತಿಯೊಂದು ಮದುವೆ ಆಗಲಿ ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದರೆ ಗಣೇಶನೇ ಮೂಲ ಪೂಜೆ ಆಗಬೇಕು. ಹಾಗಂದರೆ ಗಣೇಶನಿಗೆ ತುಂಬಾ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮಹತ್ವವಾದ ಒಂದು ಪಾತ್ರವಿದೆ. ಆ ಗಣೇಶನನ್ನು ನಾವು ವಿಗ್ರಹ ರೂಪದಲ್ಲಿ ತಂದು ನಮ್ಮ ಪ್ರತಿಯೊಂದು ಮನೆಯಲ್ಲಿ ಹಾಗೂ ನಮ್ಮ ಬೀದಿಯಲ್ಲಿ ಅವನನ್ನು ಪ್ರತಿಷ್ಠಾಪಿಸುತ್ತೇವೆ. ಗಣೇಶನ ವರ್ಣನೆಯನ್ನು ಎಷ್ಟು ನಾವು ಮಾಡಿದರೆ ಸಾಲದು. ಗಣೇಶನು ಸಾಕ್ಷಾತ್ ಒಂದು ಕಲಿಯುಗದ ನಮಗೆ ದೇವರಂತೂ ಹೇಳಿದರೆ ತಪ್ಪಾಗಲಾರದು. ಹೀಗೆ ನಮ್ಮ ಧಾರವಾಡಕ್ಕೆ ಬಂದುಬಿಟ್ಟು ಇಲ್ಲಿ ತುಂಬಾ ಒಂದು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ನಮ್ಮ ಹಲವಾರು ಈ ಲೈನ್ ಬಜಾರ್ನಲ್ಲಿ ರಾಮ ಮಂದಿರ ಹತ್ತಿರ ಹಾಗೂ ನಮ್ಮ ಹೆಬ್ಬಾಳ ಪ್ರತಿಯೊಂದು ಬೀದಿಯಲ್ಲಿಯೂ ಗಣೇಶನನ್ನು ಪ್ರತಿಷ್ಠಾಪಿಸಿ ಅವು 5 ದಿವಸ, 7 ದಿವಸ, 9 ದಿವಸ, 12 ದಿವಸ, 11 ದಿವಸ ಹೀಗೆ ಗಣೇಶನು ಅಷ್ಟು ದಿನ ನಾವು ಗಣೇಶನ ಮೂರ್ತಿಯನ್ನು ಒಂದು ಪೆಂಡಾಲ್ದಲ್ಲಿಟ್ಟು ಭಕ್ತಿಯಿಂದ ಇದು ಮಾಡಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಈ ಗಣೇಶೋತ್ಸವದಂದು ಹಮ್ಮಿಕೊಂಡಿರುತ್ತಾರೆ. ಎಲ್ಲರೂ ಭಕ್ತರು ಬಂದು ಅನ್ನವನ್ನು ಸ್ವೀಕರಿಸಿ ಕೃಪಾ ಕಟಾಕ್ಷದ ಗಣೇಶ ದೇವರಿಗೆ ಒಂದು ಆಶೀರ್ವಾದ ಪಡೆದು ಹೋಗುತ್ತಾರೆ. ಇದು ಗಣೇಶ ಹಬ್ಬ ಅಂದರೆ ನಮಗೆ ತುಂಬಾ ಎಷ್ಟು ಬಹಳ ಮಹತ್ವವಾಗಿರ್ತದೆ. ಎಲ್ಲರೂ ಭಯ ಭಕ್ತಿ ಶ್ರದ್ಧೆಯಿಂದ ಆಚರಿಸುತ್ತಾರೆ. ಹಾಗೆ ಅದು ವಿಸರ್ಜನೆ ಕೂಡ ಇನ್ನು ಮುಚ್ಚಂಬಾವಿ ಅಂತಿದೆ, ಅದು ಹೊಸಯಲ್ಲಾಪುರ ಹತ್ರ, ಅಲ್ಲಿ ಹೋಗಿ ಗಣಪತಿ ವಿಸರ್ಜನೆಯನ್ನು ಮಾಡುತ್ತಾರೆ. ಪ್ರತಿಯೊಂದು ಗಣಪತಿಯನ್ನು ಶೃಂಗಾರಮಯಗೊಳಿಸಿ ದೇವರ ಹಲವು ರೂಪಗಳಲ್ಲಿ ಅವನ್ನು ಪ್ರತಿಷ್ಠಾಪಿಸಲ್ಪಡುತ್ತಾರೆ. ಹೀಗೆ ಒಂದು ನಮ್ಮ ಇಲ್ಲಿ ಕೇದಾರನಾಥ ಒಂದು ದೇವಾಲಯ ಥರನೇ ಒಂದು ದೇವಾಲಯವನ್ನು ಮಾಡಿ ಅದರಲ್ಲಿ ಗಣೇಶನನ್ನು ಇಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಹಾಗೆ ರಾಮ ಮಂದಿರ ಅಂತೂ ಇದು ಟೆಕಾರ್ ರಸ್ತೆಯಲ್ಲಿ ರಾಮ ಮಂದಿರದ ಒಂದು ಭವ್ಯವಾದ ಒಂದು ಅರಮನೆ ಟೈಪು ಮಾಡಿ ಅದರಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪಿಸ್ತಾ ಇರ್ತಾರೆ. ಹಾಗೆ ನಮ್ಮ ವಿನಾಯಕನವರ ಹಲವಾರು ಅವರು ಬೇರೆ ಬೇರೆ ದೇವರ ಆಕೃತಿಯಲ್ಲಿ ಮಾಡಿ ಅವನ್ನು ಪ್ರತಿಷ್ಠಾಪಿಸುತ್ತಾರೆ. ಇದು ಹೆಬ್ಬಾಳ ನೋಡಬಹುದು. ತುಂಬಾ ನೋಡಲು ತುಂಬ ಮನೋಹರಕರವಾಗಿದೆ. ಇಲ್ಲಿ ಒಂದು ಕೇದಾರನಾಥ ದೇವಾಲಯ ಒಂದು ಥರನೇ ಮಾಡಿ ಅದರ ಒಳಗೆ ಈಶ್ವರಲಿಂಗ ಹಾಗೂ ನಂದಿಯನ್ನು ಸ್ಥಾಪಿಸಿದ್ದಾರೆ. ಇದು ಎಷ್ಟೊಂದು ನಮಗೆ ಹೆಮ್ಮೆಯ ವಿಷಯ. ಡೈರೆಕ್ಟ್ ನಾವು ಕೇದಾರ ಹೋಗದಿದ್ದರೂ ಆ ಕೇದಾರನ ಇಲ್ಲೇ ನಾವು ನಮ್ಮ ಸಾಕ್ಷಾತ್ ಕೇದಾರನಾಥ ದರ್ಶನ ಲಿಂಗವನ್ನು ನಾವು ಇಲ್ಲೇ ಪಡೆದಂತಾಗಿದೆ. ನಾವು ಈ ಭಾರತ ದೇಶದಲ್ಲಿ ಹುಟ್ಟಿದ್ದು ನಮಗೆ ತುಂಬಾ ಹೆಮ್ಮೆ ಅನ್ನಿಸುತ್ತದೆ. ನಮ್ಮ ಎಷ್ಟೋ ಜನ್ಮ ಇದ್ದರೂ ನಾವು ಈ ಭಾರತದಲ್ಲಿ ಜನ್ಮ ಪಡೆಯಬೇಕೆಂದು ನಮ್ಮ ಮಹದಾಸೆ ಆಗಿರುತ್ತದೆ. ಎಲ್ಲ ಸಮಸ್ತ ನಾಡಿನ ಹಾಗೂ ರಾಜ್ಯದ ಹಾಗೂ ದೇಶದ ಎಲ್ಲ ಸಮಸ್ತ ಜನತೆಗೂ ತುಂಬಾ ಆರೋಗ್ಯ, ಆಯುಷ್ಯ, ಭಾಗ್ಯ, ಸಕಲ ಐಶ್ವರ್ಯ ಸಂಪತ್ತು ಕೊಟ್ಟು ಅವ್ರನ್ನು ಎಲ್ಲರೂ ಶಾಂತಿ, ಸಮೃದ್ಧಿ, ಸುಖ, ಶಾಂತಿ ನೆಲೆಸಲೆಂದು ನಾವು ವಿನಾಯಕನಲ್ಲಿ ಕೋರಿಕೊಳ್ಳುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ.
ಎಲ್ಲ ಧಾರವಾಡ ಮಂದಿಗೂ ಬಸವರಾಜ್ ಭುಜಂಗನವ್ರು ಮಾಡೋ ನಮಸ್ಕಾರಗಳು. ತಾವು ಈಗ ನೋಡ್ತಿದ್ದೀರಿ ಯೂಟ್ಯೂಬ್ ಚಾನಲ್. ಈಗ ಇಲ್ಲಿ ನಮ್ಮ ಪಕ್ಕದಲ್ಲಿ ಇದ್ದಾರೆ ಈ ಗಣಪತಿ ಕಮಿಟಿಯ ಒಬ್ಬರು ಸದಸ್ಯರಾಗಿದ್ದಾರೆ. ಅವರು ಇಲ್ಲಿ ನಮ್ಮ ಹೆಬ್ಬಳ್ಳಿ ಆ್ಯಕ್ಚುಲಿ ಕೇದಾರನಾಥ ಒಂದು ಇದನ್ನು ಸ್ಥಾಪನೆ ಮಾಡಿ ಅದರ ಬಗ್ಗೆ ಒಂದು ಗಣೇಶ ತುಂಬ ಹೆಚ್ಚಿನ ಹೇಳ್ತಾರೆ. ನಾವು ಈ ಸಲ ಕೇದಾರನಾಥನ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಗುರು ಹಿರಿಯರ ಹಾಗೂ ಸಂಘದ ಹಿರಿಯರ ಹಾಗೂ ಅಧ್ಯಕ್ಷರ ಆಜ್ಞೆಯ ಮೇರೆಗೆ ನಾವು ಈ ಕೇದಾರನಾಥವನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಇಲ್ಲಿ ಹಳ್ಳಿಗಳಿಂದ ಹಾಗೂ ಸುತ್ತಮುತ್ತಲಿನ ಜನರು, ಧಾರವಾಡದ ಜನರು ಎಲ್ಲರೂ ವೀಕ್ಷಣೆಗಾಗಿ ತಂಡೋಪತಂಡವಾಗಿ ಇಲ್ಲಿ ಬಂದು ವೀಕ್ಷಣೆಯನ್ನು ಮಾಡಿ ಗಣೇಶನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಾ ಇದ್ದಾರೆ ಅಂಥೇಳಿ ನಾನು ಕೇಳ್ಕೊಳ್ತೇನೆ. ಕೇದಾರಲಿಂಗ ದೇವಾಲಯ ಮಂಟಪ ನಿರ್ಮಾಣ ಮಾಡೋಕ್ಕೆ ಕಾರಣ ಏನು? ಕೇದಾರನಾಥ ಮಂಟಪವನ್ನು ನಾವು ಇಲ್ಲಿ ಮಾಡಲಿಕ್ಕೆ ಕಾರಣ ಅಂತಂದರೆ, ಇಲ್ಲಿ ಸಂಘದ ಹುಡುಗರು ಅವರ ಉತ್ಸಾಹ ಪ್ರತಿ ಸಲ ಒಂದು ಏನಾದರೂ ಹೊಸದನ್ನು ಕೊಡುವಂತಹ ಒಂದು ನಮ್ಮಲ್ಲಿರುವಂತಹ ಒಂದು ಹವ್ಯಾಸ. ಜನರಿಗೆ ಪ್ರತಿಯೊಬ್ಬರಿಗೂ ಬಂದವರಿಗೂ ಈ ಗಣಪತಿಯ ಬಗ್ಗೆ ನೋಡಬೇಕು. ಹೆಬ್ಬಳ್ಳಿ ಗಣಪತಿ ಅಂದರೆ ಧಾರವಾಡಕ ರಾಜ ಅಂತೇಳಿ ಇರುವಂಥ ಒಂದು ಪ್ರಸಿದ್ಧಿಯನ್ನು ಪಡೆದಂತಹ ಸಿದ್ಧಿವಿನಾಯಕ. ಅದಕ್ಕಾಗಿ ಇಲ್ಲಿಯ ಸಂಘದ ಸದಸ್ಯರು, ಗುರು ಹಿರಿಯರು ಹಾಗೂ ಎಲ್ಲ ಸದಸ್ಯರ ಪರವಾಗಿ ಈ ಒಂದು ಅವರ ಪ್ರೋತ್ಸಾಹದಿಂದ, ಅವರ ಅಪೇಕ್ಷೆಯ ಮೇರೆಗೆ, ಸುತ್ತಮುತ್ತಲಿನ ಜನರ ಅಪೇಕ್ಷೆಯ ಮೇರೆಗೆ ನಾವು ಈ ಕೇದಾರನಾಥವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಧನ್ಯವಾದ. ನಮಸ್ಕಾರ.